ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಜಾಬ್ ಸ್ಟೋರ್ ಯೂಟ್ಯೂಬ್ ಚಾನಲ್. ನಾವೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್, ಇದು ಸಂಪೂರ್ಣವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರಲ್ಲಿ ಕೆಲಸ ಮಾಡುವಂತಹ ಒಂದು ಕಂಪನಿಯಾಗಿದ್ದು, ಇದರಲ್ಲಿರುವಂತಹ ಹುದ್ದೆಗಳ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಪ್ರಿಂಟಿಂಗ್ ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ 10 ಹುದ್ದೆಗಳು, ಡೆಪ್ಯೂಟಿ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ 3 ಹುದ್ದೆಗಳು, ಡೆಪ್ಯೂಟಿ ಮ್ಯಾನೇಜರ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ 2 ಹುದ್ದೆಗಳು, ಡೆಪ್ಯೂಟಿ ಮ್ಯಾನೇಜರ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ಗ್ರೌಂಡ್ ಇರುವಂಥವರಿಗೆ 9 ಹುದ್ದೆಗಳು. ಇನ್ನು ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಹುದ್ದೆಗಳು ಇಲ್ಲಿ ಎಷ್ಟಿದ್ದಾವೆ? 64 ಹುದ್ದೆಗಳಿವೆ. ಒಟ್ಟು ಹುದ್ದೆಗಳು ಇಲ್ಲಿ 88 ಹುದ್ದೆಗಳಾಗಿವೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗಸ್ಟ್ 10, 2025ರಿಂದ ಆಗಸ್ಟ್ 31, 2025ರವರೆಗೆ ಸಮಯ ಇರ್ತಿದೆ. ಇದು ನೆಕ್ಸ್ಟ್ ಫೀಸ್ ಕಟ್ಟಲಿಕ್ಕೆ ಕೂಡ ಆಗಸ್ಟ್ 10ರಿಂದ 2025 ಮತ್ತು ಆಗಸ್ಟ್ 31ರವರೆಗೂ ಇಲ್ಲಿ ಒಂದು ಸಮಯಕ್ಕೆ ಟೈಮನ್ನು ಕೊಟ್ಟಿರ್ತಾರೆ. ನೆಕ್ಸ್ಟು ಇದಕ್ಕೆ ಟೆಂಟೇಟಿವ್ ಎಕ್ಸಾಮ್ ಡೇಟ್ನ ಅವರು ಹೇಳಿದ್ದಾರೆ, ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಈ ಒಂದು ಹುದ್ದೆಗಳಿಗೆ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಈ ಹುದ್ದೆಗಳನ್ನು ರೆಸ್ಪೆಕ್ಟಿವ್ ಕ್ಯಾಟಗರಿಗಳಿಗೆ ಹಂಚಿದ್ದಾರೆ. ಅಂದರೆ SC, ST, OBC, EWS ಮತ್ತು ಅನ್ರಿಸರ್ವ್, ಹೀಗೆ ಯಾವ ಒಂದು ಬ್ಲಾಕ್ಗಳಿಗೆ ಎಷ್ಟು ವೇಕೆನ್ಸಿ ಇರಬೇಕಂತ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿ ಇಲ್ಲಿ ಹಂಚಿದ್ದಾರೆ. ಇದಕ್ಕೆ ಇರುವಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೀವು ನೋಡಿಕೊಂಡು ಯಾವ್ಯಾವ ಬ್ಯಾಕ್ಗ್ರೌಂಡಲ್ಲಿ ಇದ್ದರಂತೆ ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನು ನೀವು ನೋಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇಲ್ಲಿ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಮತ್ತು ಇಂಟರ್ನಲ್ ಕ್ಯಾಂಡಿಡೇಟ್ ಅಂತ 2 ಟೈಪ್ ಇದೆ. ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಗಳು ನಾವಾಗಿರ್ತೀವಿ. ಸೊ ಅದಕ್ಕೆ BTech ಅಥವಾ BEಯಲ್ಲಿ 60% ಮಾರ್ಕ್ಸ್ ತೆಗೆದಿರಬೇಕು. SC, ST ಅವರಿಗೆ 55% ಮಾರ್ಕ್ಸ್ ತೆಗೆದಿರಬೇಕು. ಮತ್ತು ಇನ್ನು ಎಲ್ಲ ಆಯಾ ಬ್ಯಾಕ್ಗ್ರೌಂಡ್ಗಳಿಗೆ ತಕ್ಕಂತೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೆಕ್ಸ್ಟು ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಈ ಒಂದು ಹುದ್ದೆಗಳಿಗೆ ಡಿಪ್ಲೊಮೊ ಪ್ರಿಂಟಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್ ಇದರಲ್ಲಿ 55% ತೆಗೆದಿರಬೇಕು ಜನರಲ್ ಅವರು. ಮತ್ತು SC, ST ಅವರು 50% ಮಾರ್ಕ್ಸನ್ನು ತೆಗೆದುಕೊಂಡು ಪಾಸ್ ಆಗಿದ್ದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ನೆಕ್ಸ್ಟು ಈ ಹುದ್ದೆಗಳಿಗೆ ಏಜ್ ಕ್ವಾಲಿಫಿಕೇಷನ್ನು ಏಜು ಮತ್ತು ಇದಕ್ಕೆ ಪೇ ಸ್ಕೇಲ್ ಹೇಗಿರ್ತೈತೆ ಮತ್ತು ಎಕ್ಸಾಮಿನೇಷನ್ ಫೀಸ್ ಅಂತ ಅನ್ನೋದನ್ನು ನಾವೀಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಏಜು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿಗೆ 18 ವರ್ಷದಿಂದ 31 ವರ್ಷದ ಒಳಗಡೆ ಇರಬೇಕು. ಇನ್ನು ಯಾವುದು ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಹುದ್ದೆಗಳಿಗೆ 18 ವರ್ಷದಿಂದ 28 ವರ್ಷದ ಒಳಗಿರಬೇಕು. ಇನ್ನು SC, ST, OBC ಅವರಿಗೆ ಏಜ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಇರ್ತೈತೆ. SC, ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಒಂದು ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಫೀಸ್ನ ಜನರಲ್ ಕ್ಯಾಂಡಿಡೇಟ್ಗಳಿಗೆ ಅವ್ರು ಕೊಟ್ಟಿದ್ದಾರೆ ₹600 ಜನರಲ್ ಕ್ಯಾಂಡಿಡೇಟ್ಗೆ ಕೊಟ್ಟಿದ್ದಾರೆ. SC, ST ಅವರಿಗೆ ಯಾವುದೇ ಫೀಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ರೋಸೆಸ್ ಅಸಿಸ್ಟೆಂಟು ಗ್ರೇಡ್ 1ಗೆ ಅಲ್ಲಿ ₹400 ಜನರಲ್ ಅವರಿಗೆ, SC, ST ಮತ್ತು ವುಮೆನ್ ಕ್ಯಾಂಡಿಡೇಟ್ ಅವ್ರಿಗೆ ಯಾವುದೇ ಒಂದು ಫೀಸ್ ಇಲ್ಲ. ನೆಕ್ಸ್ಟ್ ಪೇ ಸ್ಕೇಲು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿಗೆ ಪೇ ಲೆವೆಲ್ 10ರದು ಅಂತಂದರೆ ವಾರ್ಷಿಕವಾಗಿ ಅವರಿಗೆ 19 ಲಕ್ಷ ಅಂದರೆ 56,100 ಈ ಒಂದು ಪೇ ಲೆವೆಲಲ್ಲಿ ಅವರು ಕೊಡ್ತಾರೆ. ನೆಕ್ಸ್ಟು ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಅವರಿಗೆ ಪೇ ಲೆವೆಲ್ 2ರಲ್ಲಿ ಕೊಡ್ತಾರೆ, ವಾರ್ಷಿಕವಾಗಿ 12 ಲಕ್ಷ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ಅಕಾಮಿಡೇಷನ್ ಕೊಡ್ತಾರೆ ಮತ್ತು ಒಳ್ಳೆ ಕ್ಯಾರಿಯರ್ ಗ್ರೋತ್ ಇರ್ತೈತೆ. ಸೆಲೆಕ್ಷನ್ ಪ್ರೊಸೀಜರ್ನ ನೀವು ಅಲ್ಲಿ ನೋಡಬಹುದು. ನೀವು ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಮಾಡ್ತಾರೆ, ಆನ್ಲೈನ್ ಎಕ್ಸಾಮ್ನ ಮಾಡಿಕೊಂಡು, ಮತ್ತು ಅದಕ್ಕೆ ಎಕ್ಸಾಮಿನೇಷನ್ ಹೇಗಿರ್ತೈತೆ. ಇಲ್ಲಿ ಪೆನಾಲ್ಟಿ, ರಾಂಗ್ ಆನ್ಸರ್ ಇರೋದಿಲ್ಲ. 5 ಆಪ್ಷನ್ಸ್ ಕೊಟ್ಟಿರ್ತಾರೆ. ಎಕ್ಸಾಮ್ ಪ್ಯಾಟ್ರನ್ನ ನಾವು ನೆಕ್ಸ್ಟು ನಾವಿಲ್ಲಿ ನೋಡ್ತೀವಿ. ಜನರಲ್ ಮ್ಯಾನೇಜರಿಗೆ ಹೇಗಿರ್ತೈತೆ ಮತ್ತು ಸ್ಟ್ರಕ್ಚರ್ ಆಫ್ ದ ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಟ್ರೈನ್ ಹುದ್ದೆಗಳಿಗೆ ಹೇಗೆ ಎಕ್ಸಾಮ್ ಇರ್ತೈತೆ ಅಂತ ನೋಡ್ಬೋದು. ರೀಸನಿಂಗ್ ಅಬಿಲಿಟಿ, ಅನಾಲಿಟಿಕಲ್ ಅಬಿಲಿಟಿ 30 ಮಾರ್ಕ್ಸಿಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 30 ಮಾರ್ಕ್ಸಿಗೆ, ಜನರಲ್ ಇಂಗ್ಲೀಷ್ ಅವೇರ್ನೆಸ್ 20 ಮಾರ್ಕ್ಸಿಗೆ, ಜನರಲ್ ಅವೇರ್ನೆಸ್ 20 ಮಾರ್ಕ್ಸಿಗೆ, ಒಟ್ಟು 100 ಮಾರ್ಕ್ಸಿಗೆ 70 ನಿಮಿಷದಲ್ಲಿ ಎಕ್ಸಾಮ್ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಗ್ರೇಡ್ 1 ಅಸಿಸ್ಟೆಂಟ್ಗೆ ರೀಸನಿಂಗ್ 30 ಮಾರ್ಕ್ಸಿಗೆ ಮತ್ತು ನ್ಯೂಮೆರಿಕಲ್ ಅಬಿಲಿಟಿ 30 ಮಾರ್ಕ್ಸಿಗೆ, ಸೈನ್ಸ್ 20 ಮಾರ್ಕ್ಸಿಗೆ ಮತ್ತು ಜನರಲ್ ನಾಲೆಜ್ 20 ಮಾರ್ಕ್ಸಿಗೆ, ಒಟ್ಟು 100 ಅಂಕಗಳಿಗೆ ಇಲ್ಲೂ ಕೂಡ 70 ನಿಮಿಷದಲ್ಲಿ ಪರೀಕ್ಷೆಯನ್ನು ಬರೀಬಹುದಾಗಿದೆ. ಟೆಂಟೇಟಿವ್ ಎಕ್ಸಾಮ್ ಯಾವಾಗ ಅಂತಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಈ ಒಂದು ಹುದ್ದೆಗಳಿಗೆ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. www.brbmpl.co.in ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿ ಅಲ್ಲಿ ಕ್ಯಾರಿಯರಲ್ಲಿ ನೀವು ಇದು ನೋಡ್ಕೋಬೋದು. ಅಪ್ಲಿಕೇಶನ್ನ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಈ ಹುದ್ದೆಗಳಿಗೆ ಎಕ್ಸಾಮ್ ಸೆಂಟರು ಕೇವಲ ಬೆಂಗಳೂರಲ್ಲಿ ಮಾತ್ರ ಅಂತ, ಬೆಂಗಳೂರು, ಮೈಸೂರು ಈ ಒಂದು ಎಕ್ಸಾಮ್
ಇಲ್ಲಿ ಮಾತ್ರ ಪರೀಕ್ಷೆಗಳನ್ನು ಅವರು ಅರೇಂಜ್ ಮಾಡಿದ್ದಾರೆ. ನೆಕ್ಸ್ಟು ಈಗ ನಿಮಗೆ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಮಾಹಿತಿಯನ್ನು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಶೇರ್ ಮಾಡಿ.